ಸನಿ ಈಗ ಇದು ಏನು ತತ್ತಿ ಸಾರು ಮಾಡಿದೆ, ಅನ್ನ ಮಾಡಿದೆ, ಆಮೇಲೆ ಈಗ ಉಣ್ಣಾಕ, ಆಮೇಲೆ ತತ್ತಿ ಸಾರು ಸ್ವಲ್ಪ ಹೆಚ್ಚಿಗೆನ ಮಾಡೀನಿ. ಈಗ ಉಣ್ಣಾಕ ಮತ್ತು ಬೆಳಗ್ಗೆ ಮುಂಜಾನೆ ಮತ್ತು ಮಾಡೋಕ್ಕಾಗಿಲ್ಲ. ಈಗ ನಾನು ಅನ್ನೋದಿಲ್ಲ, ಉಣ್ಣೋದಿಲ್ಲ ಖರೇನ? ಸ್ವಲ್ಪ ಉಣ್ಬೇಕಿಲ್ಲ, ಅನ್ನ ಮಾಡಿ ಬಿಸಿ ಅದ ಬಂದ ತಕ್ಷಣ ಸಮೋಸ ತಿನ್ಬೋದ. ಮಮ್ಮಿ ನಮ್ಮ ಮನೆಗೆ ಒಂದು ಹೊಸ ಬೆಕ್ಕು ಬಂದೈತಿ. ಹೌದು, ಲೈಟ್ ನೋಡಿದೆ. ಈಗ ಬಂದೈತೆ ನೋಡ್ರಿ. ಇದು ಬೆಕ್ಕ ಹೋಗೋಲ್ತ, ಇಲ್ಲೇ ಮಕ್ಕಳಂದೈತ್ರಿ. ಏ ಮಿನ್ನ ಮಿನ್ನ ತತ್ತಿ ಸಾರು ರೆಡಿ ಆಗೈತೆ, ಅನ್ನನೂ ರೆಡಿ ಆಗೈತೆ. ಬೆಳಗ್ಗೆ ಮುಂಜಾನೆ ಎದ್ದು ಸ್ವಲ್ಪ ಬಿಸಿ ರೊಟ್ಟಿ ಮಾಡ್ಬಿಡ್ತೀನಿ ರೀ. ಲಗುನ ಎದ್ದು ಸ್ವಲ್ಪ ಬಿಸಿ ಬಿಸಿ ರೊಟ್ಟಿ ಅದಂದ್ರೆ ಚಲೋ ಆಕತ್ರಿ. ಹಾಗಾಗಿ ಈಗ ಸಾರು ಹೆಚ್ಚಿಗೆ ಮಾಡೀನಿ, ಆಮೇಲೆ ಅನ್ನನೂ ಮಾಡೀನಿ. ಆಮೇಲೆ ಈಗ ಅನ್ನ ಊಟ ಮಾಡಿ ಎಷ್ಟು ಉಳಿತೈತೆ ನೋಡ್ತೀನಿ. ಅದು ಹೆಂಗೆ ಕಡಿಮೆ ಇತ್ತಂದ್ರೆ ರೊಟ್ಟಿನ ಮತ್ತು ಅನ್ನ ಬೆಳಗ್ಗೆ ಮುಂಜಾನೆ ಮಾಡ್ಕೊಂಡ್ಬಿಡ್ತೀವಿ. ಆಮೇಲೆ ಹಣ್ಣು ಅವು ಇರ್ತಾವ್ರಿ, ಹುಡುಗರು ಏನು ಜಾಸ್ತಿ ತಿನ್ನಂಗಿಲ್ಲ, ಹೌದಿಲ್ಲ? ಬೆಳಗ್ಗೆ ಮುಂಜಾನೆ ಅಷ್ಟಕ್ಕೂ ಹೋಗೋದೂ ಇಲ್ಲ ಊಟ. ಅದಕ್ಕೆ ತೋರ್ಸಿ ತೊಗೊಂಬಂದೇನಿ. ಸ್ವಲ್ಪ ಚಹಾ ಮಾಡ್ಬಿಡ್ತೀನಿ. ಚಾರ ಕುಡಿಯೋಂತ್ರಿ, ಇಲ್ಲ ಅನ್ನನಾರು ಊಟ ಮಾಡೋದ್ರು. ಒಂದೊಂದು ರೊಟ್ಟಿ ಉಂಡು ಬಾಳೆಹಣ್ಣು ಸ್ವಲ್ಪ ಹಂಗೆ ತಿಂದ್ರೆ ಮುದೋಗ್ತದೆ. ಹೋತಾ ಮತ್ತು ಅವ್ರು ಚಲೋ ಕೊಟ್ರ ಗುಳಿಗಿನ. ಅಲ್ಲಿ ಕುಲಕರ್ಣಿ ಅವ್ರ ಕಡೆ ಹೋಗಿದ್ವಲ್ರಿ ಮಧ್ಯಾಹ್ನ. ಅವಾಗ ಅವ್ರು ಏನು ಇದ್ದಿದ್ದಿಲ್ಲ, ಮತ್ತು ಬೇರೆ ಕಡೆ ತೋರಿಸ್ಕೊಂಬಂದೆ ಗುಳಿಗೆ. ಮತ್ತು ಆಕೆಗೆ ಕ್ಯೂ ಒಳಗೆ ಹಾಕಕ್ಕೆ ಡ್ರಾಪ್ ಕೊಟ್ಟಾರ್ರಿ. ಬಿಡು ಈ ಕಡೆ ಬಾ, ಬರ್ತದ ಯಾರು ಐತಾನ. ಅದೇ ಹೆಂಗೆ ಎಷ್ಟು ಆಯ್ತು ನೋಡ್ರಿ ಅದು, ಅಲ್ಲ? ಜಾತಿ ಬೇಕಿರ್ಬೇಕಲ್ಲ, ಏನೈತಾನ ಇರ್ಬೇಕ. ಹೌದದ ಗಲ್ಲ ನೋಡೋದ್ರು ಇಲ್ಲಿ ಸ್ನಾನ ಮಾಡಕ್ಕಂತ ಹೇಳಿ ನೀರು ಇಟ್ಟಿನ್ರಿ ನಾನು. ಇವಾಗ ಬೆಳಗ್ಗೆ ಮುಂಜಾನೆ ಟೈಮ್ 3:10 ಆಗೈತಿ. ಅಲಾರಾಮ್ ಇಟ್ಟಿದ್ದೆ ನಾನು. ಹಂಗಾಗಿ ಅಲಾರಾಮ್ ಆತ್ರಿ. ಈಗ ಎದ್ದೆ ನಾನು. ಎದ್ದು ಸ್ನಾನಕ್ಕಾಗೆಲ್ಲ ನೀರು ಇಟ್ಟೀನಿ. ಆಮೇಲೆ ಅಡುಗೆ ಅಂತ ಅರ್ಧ ರಾತ್ರಿನ ಮಾಡಿಟ್ಟಿದ್ದೆ ನಾನು. ತತ್ತಿ ಸಾರು ಅನ್ನ ಇನ್ನು ಅವ್ರಿಗೆ ಕಳ್ಸಲ್ದಿಟ್ಟಿದ್ವಲ್ರಿ, ಅವು ಕುದಿಯಕ್ಕೆ ಇಟ್ಟಿದ್ದೆ ನಾನು ರಾತ್ರಿನ. ಅವು ಕುದ್ದವನ. ಈಗ ಅದನ್ನು ಪಲ್ಯ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡ್ತೀನಿ. ಅವ್ರಿಗೆ ಪಲ್ಯ ಅಂತ ಮಸ್ತ್ ರೆಡಿ ಆತ. ರಾತ್ರಿ ಕುದಿಸಿಟ್ಟಿದ್ದು ಭಾಳ ಚಲೋ ಆತ. ನಾನು ಇರುತ್ತಂದ್ರೆ ಈಗ ಕುದಿಯೋಕೆ ಭಾಳ ಬೇಕಾಗತ್ತೆ, ಮತ್ತು ಪಲ್ಯ ಮಾಡ್ಬೇಕಂತ ಹೇಳಿದ್ರೆ ಲೇಟ್ ಆಗ್ತದೆ. ಅದಕ್ಕೆ ನಾನು ರಾತ್ರಿ ಸುಲ್ದು, ನಾನು ಸಾನೆ ಸುಲ್ದಿರಿ. ಆಮೇಲೆ ಅವ್ನು ಕುದಿಸಿ ಇಟ್ಟು ಮಾಡ್ಕೊಂಡಿದ್ದೆ. ಈಗ ನೋಡಿ ಪಲ್ಯ ರೆಡಿ ಆತ. ಆಮೇಲೆ ಇನ್ನೊಂದು ಸೈಡ್ ಜಿಗಿಟ್ಟು ಇಟ್ಟಿನಿ ರೊಟ್ಟಿ ಮಾಡೋಕೆ. ಇಲ್ಲಿ ಹಿಟ್ಟು ತೊಗೊಂಡಿನಿ, ಸಾಣಿಸಿ ಜಿಗಿಟ್ಟು ಹಾಕಿ ನಾದ್ಕೊಂಡು ರೊಟ್ಟಿ ಮಾಡ್ಬಿಡ್ತೇನೆ. ಒಂದು 2 ದಪ್ಪನ ಚಪಾತಿ ಮಾಡ್ಬೋದಿತ್ತು. ಚಪಾತಿ ಹಿಟ್ಟು ಅವನ್ನ ಬಿಸಿಲಾಗ ಉಣ್ಣಕ್ಕೆ ಆಗಂಗಿಲ್ಲ. ಹಾಗಾಗಿ ರೊಟ್ಟಿ ಮಾಡಿದ್ವಿ ಅಂಥೇಳಿ ಭಾಳ ಹೊಟ್ಟಿಗೆ ಇದಾಗಿರ್ತೈತಿ. ಏನು ಜಳಗಳು ಏನು ಆಗಂಗಿಲ್ಲ. ರೊಟ್ಟಿನ ಮಾಡಿಬಿಟ್ರೆ ಅಂತಂತೇಳಿ ನಿನ್ನ ರಾತ್ರಿನ ಮಾಡಲಿಲ್ಲ. ನಾ ರೊಟ್ಟಿ ಬಿಸಿ ಮಾಡ್ಬೇಕಂತಂತೇಳಿ 4 ಗಂಟೆಗೆ ನೋಡ್ರಿ ಯಾವ್ರಲಿಂತ್ರ ಬಂತಾನಿದೆ ಟ್ರೈನ ಹೊಂಟತ್ತಿ. ಹಂಗೆ ಬೆಳಗ್ಗೆ ಬರ್ತನ ಅಡ್ಡಾಡ್ತಾವ ಬಿಡು ಟ್ರೈನೇನು. ಅವು ಯಾವ್ಯಾವ ಊರಿಗೆ ಹೋಗ್ತಾವ ಏನು ಯಾವ್ದಂತ್ರ ಬಂದ್ವು ಹಿಂಗೆ ಓಡಾಡ್ತಿರ್ತಾವ್ರಿ ಬೆಳಗ್ಗೆ ನಾನು. ನಮ್ಮಂದ್ರೆ ಇವಾಗ ಸ್ನಾನ ಆತ. ಸ್ನಾನ ಆಗಿರ್ತೀನಿ, ನಮ್ಮ ಮನೆಯವ್ರಿಗೆ ಎಬ್ಸೀನಿ, ತಮ್ಮನ ಎಬ್ಸಂಗಿಲ್ಲದಪ್ಪ. ಯಾಕಂದ್ರೆ ಆಕೆ ಇರ್ತೀನಿ ಅಂತೇಳಿ ಸ್ಕೂಲ್ಗೆ ಹೋಗೋ ಮುಂದೆ ಡಬ್ಬಿನ ಕಟ್ಕೊಂಡು ಹೋಗಂಗಿಲ್ಲ, ಏನೆಲ್ಲ ಮೊದಲು ಆಕೆ ತಡ್ಕೊಳಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಸ್ವಲ್ಪ ವೀಕ್ನೆಸ್ ಅದಾವಲ್ರಿ. ಹಾಗಾಗಿ ಆಕೆಗೆ ನಾವು ರೋಜಾಗಿ ಇರಕ್ಕೆ ಕೊಡೋಂಗಿಲ್ಲ. ಇನ್ನೂ ಸ್ವಲ್ಪ ದೊಡ್ಡಕ್ಕಾಗಲಿ ಅಂತಂದು ಹೇಳಿದ್ರೆ ಆಕೆಗೆ ಇರ್ಸಕ್ಕೆ ಇದನ್ನು ಮಾಡ್ತೀನಿ ರೀ ನಾನು. ಯಾಕಂದ್ರೆ ಈಗಂತೂ ಆಗೋದಿಲ್ಲ. ನಿನ್ನಾರೇನು ಹೋಗಿ ತೋರಿಸ್ಕೊಂಬಂದೇನೆ. ಆಕೆ ಗುಳಿಗೆ ಅದವ್ರಿಗೆ ತೊಗೊಳವು ಕಿವಿ ಭಾಳ ನೋವಾಗಿ ಊಟಕ್ಕೆ ಹಾಕಿದ್ವಿ ಒಳಗೆ. ಹಾಗಾಗಿ ಬೇಡ ಅಂತಂದೇಳಿ ಆಕೆಗೆ ಎಬ್ಸಿಲ್ಲ. ಎಬ್ಸಿದ್ನಂದ್ರೆ ಆಕೆನ ನಾನು ಇರ್ತೀನಿ ಮಮ್ಮಿ ಅಂತಂದೇಳಿ ಡಬ್ಬಿನೂ ಕಟ್ಕೊಂಡು ಹೋಗಿಲ್ಲ, ಏನಿಲ್ಲ. ಅದು ಹುಡುಗಿ ಹಂಗೈತ್ರಿ. ಹಾಗಾಗಿ ಆಕೆಗೆ ಎಬ್ಸಿಲ್ಲ. ನಮ್ಮ ಮನೆಯವ್ರಿಗೆ ಎಬ್ಸಿನ ಹೇಳ್ತಾರೆ. ಸಾನಿಯಾಗೂ ಎದ್ದಾಳ. ಈಗ ಅವರೆಲ್ಲರೂ ಜಳಕ ಮಾಡಿದ್ಮೇಲೆ ಈಗ ಊಟ ಮಾಡಿ ಜಸ್ಟ್ ಈಗ ಒಂದು ಹಿಂಗೆ ಹೋತ ಹುಬ್ಳಿ ರೈಲ್ವೆ ಸ್ಟೇಷನ್ ಕಡೆಗೆ. ಇದು ಮತ್ತೆ ಯಾವ ಐತಾನೆ ಹಿಂಗೆ ಹೊಂಡ್ಕೊ ಮತ್ತೆ ಇದ್ರ ನೋಡು ಜನ ಹೆಂಗದಾರ. ಹಾಂ, ಇದ್ರಾಗೂ ಅದಾರ ನೋಡು. ಓಕೆ, ಸಾನಿಯಾಗ ಎಬ್ಸಿದೆ. ಸಾನಿಯಾ ಎದ್ದು ನಮ್ಮ ಮನೆಯವರು ಎದ್ರೆ. ಈಗ ನಮ್ಮ ಮನೆಯವರು ಜಳಕ ಮಾಡಿ ಬರೋದ್ರೊಳಗೆ ಇನ್ನೂ ಟೈಮ್ ಐತಿ. ಹಾಗಾಗಿ ಸಾನಿಯಾ ನಾನು 1-2 ರಕಾತ ತಾಜದ್ ನಮಾಜ್ ಮಾಡಿದ್ರಾತ ಅಂತ ಹೇಳಿದೆ. ಹ್ಞೂ ಅಂತಂದು ಹೇಳಿ ಆಕೆ ವಜು ಮಾಡ್ಕೊಳಕತ್ತಾಳ. ನಾನು ವಜು ಮಾಡ್ಕೊತೀನಿ. ತಾಜದ್ ನಮಾಜ್ ಮಾಡಿದ್ವಿ ಮಮ್ಮಿ. ಚಾಡಾತೀಗ ಚಹಾ ಇಟ್ಟಿದ್ದೆ ನಾನು. ನಮಾಜ್ ಮಾಡೋಕತ್ತೀವಿ ಅಂತೇಳಿ ಬಂದು ಮಾಡ್ಬೋದೆ ನಾನು ಮತ್ತೆ. ಯಾಕಂದ್ರೆ ಉಪ್ಪಿಕ್ಕಿತ್ತು ಅಂತ ಹೇಳಿ ರೊಟ್ಟಿ ಮಾಡಿದಿ. ಹಾಂ, ಎಬ್ಬಿಸ್ಬೇಕಾಗಿತ್ತಿಲ್ಲ ನನಗೂ. ನಾವು ಮತ್ತೆ ಶಾಲೆ ಹೋಗ್ಬಿಡಿಕೆ ನಮ್ಮ ಮನೆಗೆ ಇರೋಕ್ಕಲ್ಲ. ಇಲ್ಲ ಆಮೇಲೆ ಎಬ್ಸಿದಾರಕ್ಕಂತ ಎಬ್ಬಿಸ್ಲಿಲ್ಲ. ರೊಟ್ಟಿ ಮಾಡಿದೆ. ಆಮೇಲೆ ಇದನ್ನಿದೆ ಅವ್ರಿಗೆ ಪಲ್ಯ ಅದನ್ನು ಮಾಡಿದೆ. ಚಲೋ ತಮ್ಮನ್ನ ಇರೋದಿಲ್ಲ. ಕ್ಯಾಮ್ರಾ ಹಾಕಿ ಮೊದಲು ಗುಳಿಗೆ ಹಾಕಿಗೆ ತೊಗೊಳಕ ಮೊದಲಾಗಿ ತಡ್ಕೊಳಂಗಿಲ್ಲ ಏನಿಲ್ಲ. ಹೌದು, ಇನ್ನೂ ಸ್ವಲ್ಪ ದೊಡ್ಡಕ್ಕಾಗಲಿ.
ಅವಾಗ ಆಕಿಗೇನೆ ಇರ್ಸಕ್ಕೆ ಹಚ್ತೇನೆ ಮುಂದುವರ್ಸ. ಲಗು ಪಟ್ ಬಿಡ್ರಿ ಸೈಡ್ ಮಾಡ್ಬಿಡೋಣ ಟೈಮ್ ಪಪ್ಪ ಜಾಕ ಮಾತಾಡ್ತಾರೆ ಬರ್ಲಿ ಹ್ಞೂ ಬಂದ್ರಂದ್ರೆ ಮಾಡೋಬಿಡಣ ಅಂತ. ಹ್ಞೂ ಅದು ಒಬ್ರಿಗೊಬ್ರು ಕುತ್ಕೊಂಡು ಊಟ ಮಾಡಿದಂದ್ರೆ ಚಲೋ ಅನಿಸ್ತೈತೆ. ಒಬ್ಬೊಬ್ರು ಊಟ ಮಾಡಿದಂದ್ರೆ ಹೋಗೋದ ಇಲ್ಲ ಅದು ಕುತ್ಕೊಂಡು ನಾ ಫ್ರೂಟ್ ಕಟ್ ಮಾಡಲಿ ಹಂಗಂದ್ರೆ ಅದು ಬೇಡ. ಊಟ ಮಾಡಿ ಕಟ್ ಮಾಡುವಂತೆ ಕಟ್ ಮಾಡಿ ಭಾಳ ಅದಕ್ಕೆ. ಬಟ್ ನಾ ಅದೀಗ ಹೊಸ ಚಾಕು ಯೂಸ್ ಮಾಡ್ಬೇಕು ಈಗ. ಸಾನಿ ಆಗಲೇ ಸೈರಿ ಮಾಡಕತ್ತಿದ್ಲ. ಆಮೇಲೆ ಇಲ್ಲಿ ತಮ್ಮನೂ ಸೈರಿ ಮಾಡಕತ್ತ. ನಿಮ್ಮ ಪಪ್ಪ ಬಂದಂದ್ರೆ ನಿಮ್ಮ ಪಪ್ಪ ನಾನು ಕೂಡಿ ಸೈರಿ ಮಾಡ್ತೇವಂತ. ನಮ್ಮ ಊರ ಬೆಸ್ಟ್ ನೋಡಿ ಸಾನಿಯ. ನಾವೆಲ್ಲರೂ ಇದ್ರ ಬದ್ರ ಮನೆ ಅದಾವ ಇಲ್ಲ ನಮ್ಮ ಅಲ್ಲಿ ಓಣ್ಯಾಗ. ಅವ್ರ ಮನ್ಯಾಗ ನಾವು, ನಮ್ಮ ಮನ್ಯಾಗ ಅವರು ಪೂರ ಒಣೆನ ತೊಣೆನೇ ಎದ್ದು ಬಿಡ್ತೈತೆ ಅಲ್ಲಿ. ಮತ್ತು ಇವ್ರು ಬರ್ತಾರೆ ಎಬ್ಸಾರ ಪಕ್ಕರ ಸಮಯಾರ ಬರ್ತಾರ. ಗೊತ್ತಿಲ್ಲ ನಿನಗೆ? ಓಣೆ ಬಂದು ಕದ ಬಡ್ದು ಊಟ ಸೈರಕ್ಕೆ ಹೋಗತ್ತವ. ಊಟ ಕರ್ಕ ಎಬಿಸೋಕಾರಂಗೆ ಬಂದು ದಿನಾನ 1 ತಿಂಗಳು ಮಟನ ಒಂದಿನ ತಪ್ಪಂಗಿಲ್ಲ. ಕದ ಬಡ್ದು ಹೋಕಾರ ಪ್ರತಿಯೊಬ್ಬರು ಮನ್ಯಾಗನ. ಅಲ್ಲಿ ತಳಗಿ ಮನೆ ಕಡೆ ಬರ್ತದ್ರಂತ, ಇಲ್ಲಂತ್ರ ಯಾರು ಬರಂಗಿಲ್ಲ ಬಿಡ. ನಾವು ಅಲ್ಲಿ ಇದ್ದ ಒಂದ್ಸರನೂ ನೋಡಿಲ್ಲ. ಮತ್ತು ಬಂದಿದ್ದು ದಾದಿಮ್ಮ ಅಂತಿದ್ರೆ ಅವಾಗ ಬರ್ತಿದ್ರು ಎಬ್ಸಾಕ, ಈಗ ಬರಂಗಿಲ್ಲ ಅಂತಂದು ಹೇಳಿ. ಅಲ್ಲಿ ನಮ್ಮೂರ ಕಡೆ ಅಲ್ಲಿ ಮಸೂತಿ ಐತಲ್ಲ, ನಮ್ಮೂರ ಮಸೂತಿಯಾಗ ಅನೌನ್ಸ್ ಮಾಡ್ತಾರೆ. ಮತ್ತು ಇದಕ್ಕೂ ಎಬ್ಸಕ್ಕೆ ಬರ್ತಾರೆ. ಮತ್ತು ಇವರು 100 ಬೈಯರಷ್ಟು ಹುಡುಗರು, 300 ಬೈಯರಷ್ಟು ಹುಡುಗರು ಏನು ಮಾಡ್ತಾರೆ ಹೇಳ, ಅದು ದುಃಖ ಗಾಡಿ ಇರ್ತಾವಲ್ಲ, ಅಂಥ ಗಾಡಿ ಒಳಗೆ ಮೈಕ್ ಹಚ್ಕೊಂಡು ಬಂದು ಹಾಡು ಹೇಳ್ಕೊಂತ ಬಂದು ಎಬ್ಸೋಕಾರ ಹಂಗೆ. ಈಗಂತ ಎಲ್ಲರೂ ಊಟ ಮಾಡಿದ್ದಾತ್ರಿ. ಈಗ ಮಮ್ಮಿ ಇಲ್ಲಿ ಕಲ್ಲಂಗಡಿ ಹಣ್ಣು ಹಚ್ಚಾಳ. ಇಷ್ಟ ಸಾಕು ಮಮ್ಮಿ? ತಗೋ. ಹಾಂ ನಾವಿಬ್ರ ಈಗ ಹಾಂ ತಮ್ಮನವಲ್ಲ ಅಂತ ನಾವು ಸ್ವಲ್ಪ ತಿಂದ್ಬಿಡ್ತೇವೆ. ಯಾಕಂದ್ರೆ ಬೆಳಗ್ಗೆ ಹೊತ್ತು ಹೋಗಿಲ್ಲ. 2 ರೊಟ್ಟಿ ಒಂದು ಸ್ವಲ್ಪ ಅನ್ನ ಉಂಡ್ವಿ, ಚಲೋ ಆತದು ಅಂತ. ಆಮೇಲೆ ಒಂದು ಬಾಳೆಹಣ್ಣು ತಿಂದೆ, ಒಂದು ಕಲ್ಲಂಗಡಿ ಹಣ್ಣು ತಿಂದು ಅಂತ ಹೇಳಿದ್ರೆ ನೀರಡಕ್ಕೆ ಆಗಂಗಿಲ್ಲ. ಅದಕ್ಕೆ ಹೌದು, ಕಲ್ಲಂಗಡಿ ಹಣ್ಣು ತಿಂದ್ರೆ ನೀರಡಿಕೆ ಹೊಡೆದು ಆದಲ್ಲ ಮಮ್ಮಿ. ಟೈಮ್ ಆಗತೈತಿ. ಚಾ ಕುಡಿತೀನಿ. ಚಾ ಕುಡಿ. ಚಾ ನೋಡ್ತಾರೆ ಫಸ್ಟ್ ಹಣ್ಣು ತಿಂತೀನಿ, ಕುಡಿತೀನಿ. ಇಲ್ಲ ತೊಂದ್ರೆ ಇಲ್ಲ. ಬೆಳಗ್ಗಿದ್ದು ನೋಡ್ರಿ ನಮ್ಮ ಮಮ್ಮಿ ಮಾಡಿದ್ದು ಚಾ. ನೀವು ಕುಡ್ತೀರಂತ ಹೇಳಿದ್ದೆ ನಾನು. ತೋರ್ಸ್ ಬಂದಿದ್ನಲ್ಲ, ಅವ್ನು ಎದ್ಕೊಂಡು ತಿಂತಾರ ಅಂತಂದು ಹೇಳಿ ಟೈಮ್ ಆತ. ನೀವು ತಿನ್ಬೇಕಿಲ್ಲ ತೋಷ್ಟ ಅಲ್ವಾ? ಅನ್ನ ಇಷ್ಟ ಉಂಡು, 1 ರೊಟ್ಟಿ ಉಂಡು ನೀನು. ಎಲ್ಲ ಅದೆಲ್ಲ ಬೆಳಗ್ಗೆದಷ್ಟೆಲ್ಲ ಎಲ್ಲಿ ಹೋಗ್ಯತ್ವಾ? ಹೌದು, ಇಷ್ಟು ಉಂಡು. ಬಿಸಿ ರೊಟ್ಟಿ ಸುಟ್ಟಿ ಅಂತೇಳಿ ರೊಟ್ಟಿ ಉಂಡಿವಿ ನಾವು. ಇಲ್ಲ ಅನ್ನ ಆಗಿದ್ರೆ ಹೊಕ್ಕಿದ್ದಿಲ್ಲ ಅದು ಬರೀ. ಸಾನಿಯಾ, ಅದೇದು ಮಸೂತಿ ಕೊಡ್ತಾರಲ್ಲ ಕಾರ್ಡ್, ಅದನ್ನ ಅರ್ಶೆ ಬಿಟ್ಟದ್ಲನ ಫೋಟೋ? ಎಷ್ಟೈತೆ ಅದ್ರ ಟೈಮಿಂಗ್? 5:37. ಹಿಡಿಯೋದು ಬಿಡೋದು 6:37. 6:37 ಅಂದ್ರೆ ದಿನಕ್ಕೆ ದಿನ ಚೇಂಜ್ ಹಾಕೊಂತ ಹೋಗೋ ಟೈಮಿಂಗ್. ಅದಕ್ಕೆ ಕೇಳಿದ್ ನಾನು. ಹಂಗೆ ಬರ್ತಾ 6:41 6:43 ತನಕ ಆಗೈತೆ. ಲಾಸ್ಟ್ ಸನಿ ನೀ ಅತ್ ಹೇಳಮ್ಮ. ಟೈಮಿಂಗ್ ಆಗೈತಿ. ಔಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಔಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. ಅಲ್ಲಾಹುಮ್ಮ ಅಸುಮು ಗದ್ದಲಕ ಫಗಫಿರ್ಲಿ ಮಾ ಕದ್ದಂತು ವಮಾ ಅಖಿರತು. ರೋಜಾ ಅಂತೂ ಸ್ಟಾರ್ಟ್ ಆಗತ್ತಿಂತ ನಮ್ಮ ಮನೆಯೊಳಗೆ ನಾನು, ಸುಮನ್, ಆಮ್ಯಾಗ ಸಾನಿಯಾ, ತಮ್ಮನ್ನ ಅಂತೂ ಬೆಳಗ್ಗೆ ಊಟ ಮಾಡಿದ್ಲೆ. ಆಮ್ಯಾಗ ಮತ್ತೆ ಬಿಸ್ಕಿಟ್ ತಿಂದೇನ? ಬಿಸ್ಕಿಟ್ ತಿಂದ್ಲು. ಮತ್ತೆ ಬೆಳಗ್ಗೆ ಎದ್ದೆ ರೋಜಾ ಎದ್ದಿದ್ದಿಲ್ಲ ಆಕೆ. ಎದ್ದಂಗ ಸುಮ್ಮನೆ ಊಟ ಮಾಡಿ ಮಕ್ಕಂದ್ಲಾಕಿ. ಮತ್ತೆ ಇಲ್ಲಿ ಏನಾಗೋದಿಲ್ಲ. ತಮ್ಮನ್ನ ಹೆಂಗ್ರಿಪ್ಪ ಅಂದ್ರೆ ಸ್ವಲ್ಪ ವೀಕ್ ಅದಾಳೆ. ಹಿಂಗಾಗಿ ನಾವು ಏನು ಫೋರ್ಸಿಬಲಿ ಮಾಡೋಂಗಿಲ್ಲ, ನೀವು ರೋಜಾ ಮಾಡಬೇಕು ಹಂಗೆ ಹಿಂಗೆ ಅಂಥೇಳಿ. ಈಗ ರಂಜಾನ್ ಹಬ್ಬ ಅಂತೂ ಸ್ಟಾರ್ಟ್ ಆಗೈತಿ. ಇನ್ನೊಂದು ಏನು ಗೊತ್ತಾನೆ, ಇಲ್ಲಿ ಗದ್ದಲಾಗಿದೆ ಅಂತ ಹೇಳಿದ್ರೆ ಕೆಲವೊಂದು ಊರೊಳಗೆ ಐತಲ್ಲ, ನಾಳೆಂತ ರೋಜಾ ಸ್ಟಾರ್ಟ್ ಆಕಾವು. ಇವತ್ತೊಂದು ಫಸ್ಟ್ ರೋಜಾ ಆದರೆ ನಿಮ್ಮ ಹಡಗಲಿ ಒಳಗೆಲ್ಲ ನಾಳೆಂತ ರೋಜಾ ಸ್ಟಾರ್ಟ್ ಅಂದ್ರೆ ಶುಕ್ರವಾರ ಫಸ್ಟ್ ರೋಜಾ. ಹಡಗಲಿ, ದಾವಣಗೆರೆ, ಹಾವೇರಿ ಎಲ್ಲ ಶುಕ್ರವಾರ ರೋಜಾ ಅಂತ. ಇಲ್ಲಿ ಮಾತ್ರ ಇವತ್ತಿನ ಸ್ಟಾರ್ಟ್ ಆಗ್ಯಾವು. ರಂಜಾನ್ ಅಂದ ಮ್ಯಾಗ ಐತಲ್ರಿ, ಏನರ ಸ್ಪೆಷಲ್ ಮಾಡ್ಬೇಕಂತೇಳಿ ಇವತ್ತು ಸುಮ್ಮನೆ ಏನೋ ವಿಚಾರ ಮಾಡ್ಯಾಳ ಮಾಡ್ಬೇಕಂತೇಳಿ. ಸೊ ಈಗ ತಮ್ಮನ್ನ ಹೋಗಿದ್ದು ಅದನ್ನು ತರಾಕಂತೇಳಿ ಆಕೆಗೆ ಗೊತ್ತಾಗಲಿಲ್ಲ. ಇವನು ಆಕೆ ಹಂಗೆ ಬಂದು ವಾಪಸ್. ಈಗ ನೀವು ಹೊಂಟ್ರಿ? ನಾವು ಹೋಗಿ ತೊಗೊಂಬರ್ತೇನೆ. ಹೌದು, ಹಂಗಂದ್ರೆ ಬಾ ತಮ್ಮನ್. ನಿಂಗೆ ಅನ್ನಕ್ಕೆ ಬರಲಿಲ್ಲ, ಅವ್ರು ಕೊಡ್ಲಿಲ್ಲ. ನಾನು ಹೆಸರು ಅಂದೆ ಸಾಬು ಅಕ್ಕಿ ಕೊಡ ಕಶಿನ್ ಪೌಡರ್ ಕೊಡ ಅಂತಂದೆ. ಯಪ್ಪ ನೀನನ್ ಕೇಳಿದೆ. ಯಪ್ಪ ಗೊತ್ತಾಗಿಲ್ಲ, ನೀ ಯಾಕೆ ಅಂಗಡಿ ಇರ್ತಿ ಬಿಡ ಅಂತಂದೆ. ನಾನು ಬಂದೆ. ಹಂಗೆಲ್ಲ ಅನ್ಬಾರ್ದು ತಮ್ಮನ್ನ. ಇವನ ಆಕೆ ಪಟ್ಟಣ ಹೋಗೋಣ. ನೀವು ಉದ್ದಿದ್ದು ಬಿಡು, ನಮ್ಮ ಕೂಡ ಮತ್ತೆ ಹೊಡಿತಾಳೆ ಆಕೆ.
ಹೊಂಟೀವಿ ನೋಡ್ರಿ ನಾವು. ಬಿಸಿಲು ಅಂತರ ಸಿಕ್ಕಾಪಟ್ಟೆ ಐತಿ. ಅದಕ್ಕೆ ನಾಳೆ ಮಾರ್ಕೆಟ್ನಾಗ ರೋಜಾ ಒಂದಿರ್ತೀವಿ, ಮಾರ್ಕೆಟ್ ಹೋಗಕ್ಕೆ ಆಗಂಗಿಲ್ಲ, ಬಿಸಿಲು ಇರ್ತದೆ ಅಂತೇಳಿ ನಿನ್ನೆಲ್ಲ ಅಲ್ಲೇ ಮಾಡ್ಕೊಂಬಂದಿದ್ದೆ ನಾನು. ಆದ್ರೆ ಇದ್ರ ಸಂಬಂಧರ ಹೋಗಬೇಕಾ ನೋಡ್ರಿ ನಾ. ಹಚ್ಚಿತ್ರ ಸಂತೆ ಇಲ್ಲ ಆ ಕಡೆ ನೋಡೇ ಇಲ್ಲ ನೀನು, ಹೌದಲ್ಲ? ಕಾಣ್ತತ್ತಲ್ಲ ಅಲ್ಲಿ ಅಂಗಡಿಗೆ ಹೋದಲ್ಲ, ಅಲ್ಲಿ ನಿಂತು ನೋಡಿದ್ರೆ ಅವ್ರು ಕಾಣ್ತದೆ ಮಾರ್ಕೆಟ್ ಹಚ್ಚಿದ್ದೆ. ಆದ್ರೆ ಈ ಕಡೆ ಹಚ್ಚಾಕತ್ತಾರಲ್ಲ ಈಗ, ಅಲ್ಲಿಲ್ಲ. ಹೌದು, ಇಲ್ಲೇ ರೋಡ್ ಮೇಲೆ ಹಚ್ಚಾಕತ್ತಾರ. ಅಲ್ಲಂತರ ಸಾಬುದಾನಿ ಸಿಕ್ಕುವ ತಗೊಂಬಂದ್ವಿ. ಇಲ್ಲಿ ನೋಡಿಲ್ಲ ಅಂಗಡಿನ ಬಂದೈತಲ್ಲ, ಇಲ್ಲ ಅಂತ ಸಿಗ್ತದ್ವಿ ಎಲ್ಲ. ಮುಂದೋಗೋಣ ಅಂತ ಅಂಗಡಿಗೆ, ಅಲ್ಲಿಲ್ಲ ಅಂದ್ರೆ ಇಲ್ಲಿ ಮಾರ್ಕೆಟ್ನಾಗ ಹಚ್ಚಾರ ನೋಡೋಂತಡಿ ಅದಲ್ಲ, ಹಚ್ಚಾರೋಡ ಆಗಲೇ ಮಾರ್ಕೆಟ್ ಎಲ್ಲ ಸುತ್ತಾಡ್ಕೊಂಬಂದು ಇಲ್ಲಿ ಸಂತೆಗೆ ಬಂದಿರಿ ನಾವು. ಕಡೆಗೆಲ್ಲ ಸಂತೆಗೆಲ್ಲ ಸಿಗ್ತಾವ ಬಾತಮ್ಮನ ಅಂತೇಳಿ ಬಂದ್ವಿ. ನಿನ್ನ ಮಗ ನನಗೆ ಕಟ್ಟಕತ್ತದ ಜಜ್ಜದಂಗೆ ಆಗತ್ತೆ ನೋಡು. ದೇವಾಯಕ ಈಗ ಹಚ್ಚಾಕತ್ತಾರೆಲ್ಲ ಸಂತೆ, ಅಷ್ಟೇನು ಗದ್ಲಿಲ್ಲ. ಅಲ್ಲಿ ಮುಂದೆಲ್ಲ ಹಚ್ಚಾರ, ಈ ಕಡೆ ಹಚ್ಚಿಲ್ಲ ಇನ್ನು. ಅದಲ್ಲ ತಮ್ಮನ ಇಲ್ಲಂದ್ರೆ ಎಲ್ಲ ಸಿಗ್ತಾವೆ. ಇವೆಲ್ಲ 10 ರೂಪಾಯಿ ಒಂದು ಪ್ಯಾಕೆಟ್ ನೋಡಿ. ತಗೊಂಬಂದಿರಿ ಸಂತೆಗಿತ್ತಿದೆ, ಯಾವ ಅಂಗಡಿಯಾಗ ಇದ್ದಿದ್ದಿಲ್ಲ. ಆ ಅಂಗಡಿ ಕದ ಮುಚ್ಚಿತ್ತು. ನಾವು ಕುಲಕರ್ಣಿ ಅವ್ರ ಅಂಗಡಿ ಇದಕ್ಕೆ ಹೋಗ್ಯವಲ್ಲ, ಅದು ಅಂಗಡಿ ಕದ ಮುಚ್ಚಿತ್ತು. ಮತ್ತೆ ಸಂತೆ ಹಚ್ಚಿರ್ತಾವ ಹೋಗೋಣ ಅಂತೇಳಿ ಹಿಂಗಾದ ಸಂತೆ ತೊಗೊಂಬಂದ್ವಿ. ಏನು ಮಾಡತ್ತೀನಿ ಹಾಂ, ಇದು ಕಸ್ಟರ್ಡ್ ಫ್ರೂಟ್ ಸಲಾಡ್ ಮಾಡತ್ತೀನಿ. ಜ್ಯೂಸ್ ಏನೋ ಅದು? ಹಾಂ, ಒಂದು ಐತಿ ಜ್ಯೂಸ್ ಇದ್ದಂಗೆ ಎಲ್ಲ ಹಣ್ಣು ಹಾಕಿ ಮಾಡೋದು. हिरमा सोनू हन्नू खाओ माँ, हन्नू खाओ। तुम्हें रोजा है क्या? इसमें कौन कौन रोजा है? हाँ? इवेन शाबू ಶಾಬಕ್ಕಿರಿವು ಸ್ವಲ್ಪ ಕುದಿಯಕ್ಕೆ ಹಾಕೊಳ್ಳೋಣ್ರಿ. ನಾನು ಇಡ್ಬೇಕಾಯ್ತು, ಹಂಗೇನಾದ್ರೂ ಮಾಡ್ಬೇಕು ಸಡನ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಬಿಸಿನೀರಾಗ ಕುದಿಸ್ಕೊಂಡ್ರೆ ನಡಿತೈತೆ. ಕುದ್ದು ಬಿಡ್ತಾವೆ, ಅವೇನು ಭಾಳ ಕುದಿಯೋಂಗಿಲ್ಲ, ಯಾಕಂದ್ರೆ ತಂಪಾಕತ್ತದ ಹೊಟ್ಟಿಗೆ. ಏನು ಮಾಡತ್ತೀನಲ್ಲ ನಾನು ಈಗ ರಂಜಾನ್ ತಿಂಗಳದಾಗ ಹೊಟ್ಟಿಗೆ ಭಾಳ ಚಲೋ. ಇವು ದ್ರಾಕ್ಷಿ, ಆಮೇಲೆ ಇವು ದಾಳಂಬ್ರಿ, ಇವು ಖಜೂರು, ಕಲ್ಲಂಗಡಿ. ಆಮೇಲೆ ಇದಕ್ಕೆ ಇತ್ತು ಮನ್ಯಾಗ ಇತ್ತು ಅಂತಂದು ಹೇಳಿದ್ರೆ ಆ್ಯಪಲ್ ಹಾಕ್ಬೋದು ಕಟ್ ಮಾಡಿ ಸಣ್ಣಗ. ಆಮೇಲೆ ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ಬೇಕು, ಬಾಳೆಹಣ್ಣು ಕಟ್ ಮಾಡ್ಬೇಕು ಅದಕ್ಕೆ. ಆಮೇಲೆ ಕಟ್ ಮಾಡಿ ಹಾಕ್ತೀನಿ. ಇಷ್ಟೆಲ್ಲ ಬೇಕು ನೋಡಿ. ಫ್ರೂಟ್ ಎಷ್ಟು ಹಾಕ್ತಿವಲ್ಲ ಅಷ್ಟು ಚಲೋ ಆಕತಿ. ನಮ್ಮ ಮನೆಯೊಳಗೆ ಏನೈತೆ ನೋಡಿ, ಈಗ ಅದನ್ನ ಹಾಕಿ ಅಷ್ಟು ಮಾಡೋದು. ಆದ್ರೆ ಮಸ್ತ್ ಆಕತ್ತಿದು, ಭಾಳ ಟೇಸ್ಟಿ ಆಕತ್ರಿ. ಅದನ್ನ ಒಂದೇನಾರ ಒಂದು ಕಪ್ ನಾವು ರೋಜಾ ಬಿಟ್ಟು ಅದನ್ನ ಕುಡಿದ್ವಿ ಅಂತ ಹೇಳಿದ್ರೆ ಹೊಟ್ಟೆಗೆ ಅಷ್ಟು ತಣ್ಣಗೆ ಆಕತ್ ನೋಡ್ರಿ. ಅದು ಬಿಸಿಲ ಅಂದ್ರೆ ಈಗ ನೀವು ಮಾಡಾಕತ್ತಿದ್ದ ಇಫ್ತಾರಿ ಸ್ಪೆಷಲ್ ಫ್ರೂಟ್ಸ್ ಅನ್ನ? ಹಾಂ ರೀ. ಈಗ ಫಸ್ಟ್ ಇದಕ್ಕೆ ಹಾಲು ಬೇಕಾ, ಹಾಲು ನಾವು ಬಿಸಿ ಇಡೋಣ. ಅಂದ್ರೆ ಬೆಳಗ್ಗೆ ಬಿಸಿ ಮಾಡಿದ್ದೆ ನಾನು, ಈಗ ಇವನ್ನ ಕುದಿಸ್ಕೋಬೇಕು. ಸ್ವಲ್ಪ ಹಾಕ್ಬೇಕು, ಇದು ಸ್ವಲ್ಪ ಮಿಕ್ಕಿದ್ದು ಎತ್ತಿಟ್ಕೋಬೇಕು. ಈಗೇನು ಹಾಲು ಬಿಸಿ ಆಗಬೇಕು, ನಾನು ಸಕ್ಕರೆ ಹಾಕ್ಬಿಡ್ತೀನಿ. ಸಕ್ಕರೆ ಹಾಕ್ತೇನೆ, ಎರಡು ಕೂಡ ಮಕ್ಕಳು ಬಿಸಿ ಆಗ್ಬಿಡ್ತದೆ. ಸಕ್ಕರೆ ಪೂರ ಕರ್ಬೇಕಲ್ಲ ಈಗ? ಕರಬೇಕ್ರಿ. ಸ್ವಲ್ಪ ಹಾಲು ಸ್ವಲ್ಪ ಕುದಿಬೇಕ್ರಿ. ಹಾಲು ಸಕ್ಕರೆ ಮಿಕ್ಸ್ ಆಗಿ ಮಸ್ತ್ ಕುದಿದು ಅಂತ ಹೇಳಿದ್ರೆ ಅದು ಭಾರಿ ಮಸ್ತ್ ಸ್ವೀಟ್ ಆಕೈತಿ. ಅಂದ್ರೆ ನೀವು ಮಾಡುವಂಥ ರೆಸಿಪಿಗೆ ಸ್ವೀಟ್ ಹಾಕಬೇಕಲ್ಲ, ಅದಕ್ಕೆ ಸ್ವೀಟ್ ಹಾಕ್ಬೇಕು, ಅದಕ್ಕೆ ಸಕ್ಕರೆ ಹಾಕಿದೆ ನಾನು. ಸ್ವೀಟ್ ಹಾಕೈತೆ ಅದು. ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಹಣ್ಣೆಲ್ಲ ಸ್ವೀಟ್ ಇರ್ತಾವೆ, ಮತ್ತು ಹಿಂಗೆ ಹಾಲು ಸಕ್ಕರೆ ಹಾಕಿದ್ರೆ ಸ್ವೀಟ್ ಆಕೈತಿ. ಮಸ್ತ್ ಆಕತ್ತೆ, ಟೇಸ್ಟಿ ಆಕತ್ತೆ. ನೀ ಏನು ಮಾಡಾಕತ್ತೆ ಅಂತ ನನಗೆ ಸ್ವಲ್ಪ ಕನ್ಫ್ಯೂಸ್ ಐತಿ. ಯಾಕಂದರೆ ಶಾಬಕ್ಕೆ ತೊಗೊಂಡು ನಾನು ಮಾಡೇ ನೋಡುವಂತ ಹಾಲು ಬಿಸಿಯಾಗಿ ಮತ್ತಿಲ್ಲಿ ಕೊತ್ತಾ ಕುದಿಯಾಕತ್ತಿದೆ. ಕುದಿಯಾಕತ್ತೈತಿ. ಇದನ್ನೊಂದು 2 ಟೀ ಸ್ಪೂನ್ ಅಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಬಂದಿದ್ವಲ್ಲ, ಅದನ್ನು ಹಾಲೊಳಗೆ ಸ್ವಲ್ಪ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನಾವು ಡೈರೆಕ್ಟ್ ಪೌಡರ್ ಕುದಿಯ ಹಾಲೊಳಗೆ ಹಾಕಿದ್ವಿ ಅಂತ ಹೇಳಿದ್ರೆ ಗಂಟೆ ಆಗ್ಬಿಡ್ತದೆ. ಇಲ್ಲಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಹಾಲು ಹಾಕಿ, ಹಾಂ ಸಾಕು ಸಾಕು ಸಾಕು, ಅಷ್ಟು ಹಾಕಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಅಂದ್ರೆ ಹೆಂಗೈತಿ ಇದು ಪೂರ ಮಕ್ಕನದಂಗೆ ಆಗ್ಬೇಕು. ಇದು ಎಲ್ಲಿ ಗಂಟು ಉಳಿಬಾರ್ದು, ಒಣ ಪೌಡರ್ ಉಳಿಬಾರ್ದು. ಮಿಕ್ಸಿಂಗ್ ಪೂರ ಕರೆಕ್ಟ್ ಆಗೈತಲ್ಲ, ಇಲ್ಲಿ ಪೂರ ಮಿಕ್ಸ್ ಮಾಡ್ಕೊಂಡು ಇಲ್ಲಿ ಹಾಕಬೇಕು. ಇದನ್ನ ಸ್ವಲ್ಪ ಅಂತ ಪೌಡರ್ ಇದು ಭಾಳ ತುಳು ಆಯ್ತಾನೆ, ಕಿಲೋ ಹೋಗೈತೆ. ಹಾಲು ಭಾಳ ಅದಾವ, ಅದಕ್ಕೆ ಇದನ್ನ ಸ್ವಲ್ಪ ಪೌಡ್ರ್ ಮಿಕ್ಸ್ ಮಾಡಿ ಅದು ಫುಲ್ ಪೇಸ್ಟ್ ಆದಂಗೆ ಆಗ್ಬೇಕದು. ಇದನ್ನು ಎಷ್ಟು ಚಂದ ಮಿಕ್ಸ್ ಮಾಡ್ತೀವಲ್ಲ ಹಾಲೊಳಗೆ, ಅಷ್ಟು ಚಂದ ಮಿಕ್ಸ್ ಆದಕ್ಕೈತಿ.
ಕೈಲಿಂತ್ರ ಮಾಡಿದ್ರೆ ಮಸ್ತ್ ಆಗತ್ತದ. ನಾವು ಚಮಚ ತಂದ್ರೆ ಅದ್ರ ಗಂಟು ಉಳ್ದಾಗ್ಬಿಡ್ತೈತೆ ಅದು. ಈ ಥರ ಫುಲ್ ಮಸ್ತ್ ಟೇಸ್ಟ್ ಆಗ್ಬಿಡ್ತೈತೆ. ಇಷ್ಟರಲ್ಲೇ ಏನು ಹಾಕ್ಕೊಂತೀನೋ ಸ್ವಲ್ಪ? ಇಲ್ಲ ಸಾಕಷ್ಟ. ಮತ್ತು ಅದ್ರೊಳಗೆ ಹಾಕಿ ಅಲ್ಲಿ ಗಟ್ಟಾಕತ್ತದ. ಸ್ವಲ್ಪ ಸಾಬುದಾನ ಕುದಿಬೇಕು. ಇನ್ನೂ ಕುದಿಬೇಕಾ ಅದು? ಯಾಕಂದ್ರೆ ಅವು ತಲೆ ಹೊಡಿಬೇಕಾದ್ರದ್ದು. ಹಾಕ್ತೇನೆ. ಕೈ ಆಡ್ಕೊಂತ ಹಾಕ್ತಿರ್ತದೆ. ಯಾಕಂದ್ರೆ ಹಾಲೊಳಗೆ ಹಾಕಿರ್ತದೆ ಅಂದ್ರೆ ಗಟ್ಟಾಗಿ ಬಿಡ್ತದೆ. ಅದಕ್ಕೆ ಕೈ ಆಡೋದು ಮಾತ್ರ ಬಿಡಬಾರ್ದು. ಮಿಕ್ಸಿಂಗ್ ಮಾಡ್ಕೊಂತ ಹಾಕ್ಬೇಕಲ್ಲ? ನಾ ಮಾಡಿಲ್ಲ ಮಿಕ್ಸಿಂಗ್. ಏನು ಪೌಡ್ರ್ ಇದೆ? ಕಸ್ಟರ್ಡ್ ಪೌಡ್ರ್. ಕಸ್ಟರ್ಡ್ ಪೌಡ್ರ್. ಇದು ಹಾಕೋ ಬೆನಿಫಿಟ್ ಏನಕ್ಕೈತಿ? ಫ್ಲೇವರ್ ಮಸ್ತ್ ಬರ್ತೈತಿ ಅದೆಲ್ಲ. ಖುಷ್ಬು ಏನೇ ಇದೆ? ಹೌದು ನೋಡಿ, ವಾಸನೆ ಮಸ್ತ್ ನೋಡೋದು. ಇದಕ್ಕೆಲ್ಲ ಯೂಸ್ ಮಾಡ್ತೇವಲ್ಲ ಅದನ್ನ ನಾವು? ಎದಕ್ಕೆ ರೀ? ಫಿರ್ನಿಗಿರಿ ಮಾಡ್ತೇವಲ್ಲ ಅದಕ್ಕೆ ಯೂಸ್ ಮಾಡಂಗಿಲ್ಲ. ಇದನ್ನ ಇಂಥದ್ದು ಮಾಡ್ತೇವೆ ನೋಡಿ, ಅದಕ್ಕೆ ಮಾಡ್ತೀವಿ. ಅದು ಮಾಡೋರು ಮಾಡ್ತಾರೆ ಬಿಡ. ಅದನ್ನ ನಾವು ಫಿರ್ನಿಗೆ ಇದನ್ನ ಯೂಸ್ ಮಾಡಂಗಿಲ್ಲ. ಯಾವಾಗ ಮಾಡಿಲ್ಲ ಇದನ್ನ. ನಾವು ಇದನ್ನ ಮಾಡೀವಿ, ಮಿಲ್ಕ್ ಮಾಡ ಅದನ್ನಷ್ಟ ಹಾಕಿದ್ದೀವಿ ನಾವು. ಇದನ್ನಂತ್ರ ಒಂದ್ಸರನ ಹಾಕಿಲ್ಲ. ಹಾಕ್ತಾರೆ. ಹಿಂಗಾಕೈತೆ ಹಾಲು. ಬದಾಮಿ ಮಾಡ್ತಾರೆ, ಬಾದಾಮಿ ಹಾಲು. ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ನೋಡಿ ಇದನ್ನ. ಮಿಕ್ಸಿಂಗ್ ಆಗ್ತದೆ. ಈಗ ಪರ್ಫೆಕ್ಟ್ ಮಿಕ್ಸಿಂಗ್ ಆಗ್ಬೇಕಾದ್ರೆ ಇದು ನೋಡ ಸಾಬುದಾನಿ ಅದಿಲ್ಲ ಇದಾಗಿತ್ತು. ಇನ್ನೂ ಕುದಿಬೇಕು ನಾವು. ಇದಾತಂದ್ರೆ ಇನ್ನು ತಂದು ಮಾಡ್ಬಿಡೋಣ. ಆಮೇಲೆ ಅದು ಕುದ್ಮೇಲೆ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಅದೇನು ಜಸ್ಟ್ ಕುದ್ಮೇಲೆ ಇದ್ರೊಳಗೆ ಹಾಕೋ ಅಷ್ಟು ಅವು ಮತ್ತೆ. ಸಾಬುದಾನಿ ಹಿಟ್ಟನ್ನು ಕೋಲ್ಡ್ ಅವು ಕೋಲ್ಡಲ್ಲ ಅದು? ಅದು ಕೋಲ್ಡ್. ಇದು ಕಾಮಕಸ್ತರಿ ಬೀಜ ಅವು ಅಂತೂ ಇನ್ನೂ ಕೋಲ್ಡ್. ಹಿಟ್ಟಿದ್ದವ್ರು ಅದನ್ನು ಸ್ವಲ್ಪ ರಾತ್ರಿ ನೆನೆ ಹಾಕಿ ಬೆಳಿಗ್ಗೆ ಹಾಳೊಟ್ಟಿಗೆ ಅವನು ಕಾಮಕಸ್ತರಿ ನೀರು ಸಮೇತ ಕುಡ್ಬಿಟ್ಟು ಅಂದ್ರೆ ಅಷ್ಟೇ ಚಲೋ ನೋಡ್ರಿ. ಆಲ್ ರೈಟ್, ಫೈನಲಿ ಏನಂತಾರೆ ಅದಕ್ಕೆ? ಸಾಬುದಾನಿ ಅಕ್ಕಿ ಕುದ್ವಲ್ಲ ಇವು ನೋಡಿ. ಹಾಕೋಬೇಕಾದ್ರೆ ಇವು ಕಾಳು ಇರ್ತಾವೆ. ಚೆಂದಾಗಿ ಕುದ್ದ ಮ್ಯಾಗೈತಲ್ಲ ಕಾಳೆಲ್ಲ ಹೊಡೆದು ಬಿಡ್ತಾವಲ್ಲ. ಅದ್ರ ಸ್ವಲ್ಪ ಇದು ಕೊಡ್ರಿ. ಗಿಂಡೆ ನೀರು ಅದಾವ, ಪನ್ನೀರು ಇದು ಹಾಕಿದ್ವು ತೆಣ ತೊಳ್ತದೆ ಅಂದ್ರೆ ಅವು ಜಿಗಿ ಜಿಗಿ ಅದಲ್ಲ. ಅವ್ರು ಮ್ಯಾಗ ಹಿಂದೆ ನಾವು ತಣ್ಣೀರು ಹಾಕಿಬಿಟ್ಟು ಅಂದ್ರೆ ಕಾಳು ಆಗ್ಬಿಡ್ತಾವೆ. ನೋಡ ಹೆಂಗೆ ಅಕ್ಕಾವು ಕುದಿಕ್ಕಿಂತ ಮುಂಚೆ ಹೆಂಗೆ ಇರ್ತಾವು, ಕುದ್ದ ಮ್ಯಾಗ ಹೆಂಗೆ ಅಕ್ಕಾವು ಹಿಂಗಾಗ್ಬೇಕು. ಏನಿಲ್ಲ, ಇದು ಎಷ್ಟಿದೆ ಈಗ? ಇದೇನಿಲ್ಲ ಕಲ್ಸೋಕಿಲ್ಲ ಈಗ. ಇದೇ ಬೇಕೇನ ಈಗ? ತೆಳು ಮಾಡಿ. ಇದು ತಂಪು ಹೊಟ್ಟಿಗೆ, ಇದು ತಂಪು, ಇದು ತಂಪು, ಎಲ್ಲ ತಂಪಿನ ನೋಡ್ರಿ. ಇದು ಗಟ್ಟ ಹಾಕತ್ತೇವೆ, ಗಟ್ಟ ಇರ್ಬೇಕಲ್ಲ. ಅವು ಕಟ್ ಮಾಡೋದಿತ್ತಲ್ಲ ಮಮ್ಮಿ. ರೇ ನಿನ್ನ ಅಲ್ಲಿ ಹುಬ್ಳ್ಯಾಗ 30 ರೂಪಾಯಿ ತಂದಿಲ್ಲ ಡಜನ್ ಬಾಳೆಹಣ್ಣು. ಇಲ್ಲಿ ಇವತ್ತು 60 ರೂಪಾಯಿ ಹಚ್ಚಾರ. 50 60. ಹುಬ್ಬಳ್ಳಿ ಒಳಗೈತಲ್ಲ ಸ್ವಲ್ಪ ಕಡಿಮೆ ಕೊಡ್ತಾರೆ ರೇಟ್. ಅವ್ರೀಗ ರಂಜಾನ್ ಬಂತಲ್ಲ, ಈಗೆಲ್ಲ ಹಣ್ಣನ್ನ ಸ್ವಲ್ಪ ದುಬಾರಿನ ಹಾಕವು. ದುಬಾರಿ ಹಾಕಾವು? ನಿನ್ನ ಹೋಗ್ಬೇಕಾದ್ರೆ ನಾವು ಚೀಪ್ ಹಾಕವಂದ್ವಿ. ಇವತ್ತು ನೋಡಿ ದುಬಾರಿ ಹಾಕೋಣ ಅಂತೀವಿ. ಅಂದ್ರೆ ದುಬಾರಿ ಐತಲ್ಲ, ಹೇಗೆ ದುಬಾರಿ ಹಾಕೋ ಅನ್ನೋದು. ಇನ್ನು ಸಸ್ತ ಐತಲ್ಲ, ಸಸ್ತ ಆಯ್ತು ಅನ್ನೋದು. ಅವು ನೋಡಿದಿಲ್ಲ ನಾವು ಕಲ್ಲಂಗಡಿ ತೊಗೊಂಬಂದದ್ದು. ಕಲ್ಲಂಗಡಿ ಮಾತ್ರ ಅಲ್ಲ 20 ರೂಪಾಯಿ ಒಂದು ಅವಾಗ ತೊಗೊಂಬಂದಿಲ್ಲ ನಾವ ಅಂತ. ಅಷ್ಟಿಷ್ಟ ಸೈಜಿನ 40 ರೂಪಾಯಿಗೆ 2 ತೊಗೊಂಬಂದಿದ್ವಿ. ನಿನ್ನ ಏನು ಮಾಡಿದ್ರ ಅವ್ರು ತೂಕದ ಲೆಕ್ಕ ಕೊಟ್ರ ಅವ್ರು. ಮತ್ತೆ ಈಗ ಬೇಕಾಗಿರೋದ ರಂಜಾನಾಗ ಹಣ್ಣು ಅವೆಲ್ಲ ಅಲ್ಲ, ಹಂಗಾಗಿ ಸ್ವಲ್ಪ ದುಬಾರಿ ಹಾಕವು ಈಗ. ಹಣ್ಣಂದ್ರೇನೆ ಎಲ್ಲ ಹಣ್ಣಿಲ್ಲ, ಬಾಳೆಹಣ್ಣು, ಇವು ಏನಂತ ಸೇಬು ಹಣ್ಣು, ಖಜೂರ, ಇವೆಲ್ಲ ದ್ರಾಕ್ಷಿ ಅವೆಲ್ಲ ಸಾಕಷ್ಟೇ. ಸಾಕ್ಬಿಡ ಇಲ್ಲ ತಮ್ಮನ ಅದೇನು ತೊಂಬೋಗಿಲ್ಲ, ಕಸದ ಮರ. ನೀವು ಅದನ್ನ ಹಾಕಿ ತೊಗೊಂಬೋಗ್ರಿ. ಅಷ್ಟು ಮಾಡಿಬಿಟ್ರಿ. ಮಮ್ಮಿ ಕಿವಿ ಬಾಣ ಮತ್ತೆ ಹಾಕತ್ತ ತಡಿ ಒಂದಿಟ್ಟಿದ ಆತಂದ್ರೆ ಅದನ್ನ ಎಣ್ಣೆ ಹಾಕ್ತೇನೆ ತಡಿ ಕಿವ್ಯಾಗ.
ಒಂದು ಸ್ವಲ್ಪ ತಿಂಗ್ ಮಕ್ಕ ಅಂತಿ ಇದನ್ನ ಭಾರಿ ಆಗತ್ತಲ್ಲ ಮಂದಗ ಒಂದಾಗತ್ತಿಲ್ಲ ಅದು ಹಂಗೆ ಆಗ್ಬೇಕದು. ಇದನ್ನ ಹಾಕ್ತೀನಿ. ಫಸ್ಟ್ ಬಾಳೆಹಣ್ಣು, ಬಾಳೆಹಣ್ಣು ಭಾಳ ಅದು, ದ್ರಾಕ್ಷಿ ಮತ್ತು ದಾಳಂಬರಿ ಸ್ವಲ್ಪ ಅದು. ಬಾಳೆಹಣ್ಣು ಕರಗಿ ಬಿಡ್ತಾವೆ ಹಾಲೊಳಗೆ. ಸುಮ್ಮನೆ ಕತ್ತಲು ಸ್ವಲ್ಪ ಅದನ್ನೇ ಸಾಕು ಅಷ್ಟ ಅದು ಮತ್ತೆ ಹಾಕಂಗಿಲ್ಲ. ನಾನು ಹಾಕಾಕತ್ತೀನಿ ಅದನ್ನು. ಇದೊಂದಷ್ಟೇ ಆ್ಯಡ್ ಮಾಡಿ ನಾನು. ಹೌದಾ? ಫ್ರೂಟ್ ಅಷ್ಟ ಹಾಕ್ತಾರೆ ಅದ್ರಾಗ. ಕಲಂಗಡಿ ಇದು ಮಾಡ್ಬೇಕು ನಾವು. ಮೊಹಬ್ಬತ್ತು ಶರ್ಬತ್ ಅಂತ ಮಾಡ್ತಾರಲ್ಲ ಅದು ನಾವು ಮಾಡ್ಬೇಕು. ಇದು ಭರ ಬಿಡ. ಇದನ್ನ ಏನು ಮಾಡ್ಕೊಂಡ್ರೆ ಫ್ರಿಜ್ನಾಗ ಇಟ್ಬಿಡ್ಬೇಕು. ಅದು ಇನ್ನೊಂದು ಸ್ವಲ್ಪ ಮಂದಾಗ ಗಟ್ಟಿ ಆಕತ್ತದ. ಹೌದಾ? ಸಂಜೆ ಮಟ್ಟ ಅಂತ ಹೇಳಿದ್ರೆ ಮಸ್ತ್ ಆಕತ್ತದ. ಇನ್ನು ಹಿಂಗೆ ಮಾಡಿ ಇದೈತಲ್ಲ ಕಡಾಯಿ ಒಳಗೆ ಅಂತ ಡಬ್ಬಿಗೆ ಶಿಫ್ಟ್ ಮಾಡ್ಕೊ. ಶಿಫ್ಟ್ ಮಾಡಿ ಡಬ್ಬಿ ಬಾಯಿ ಹಾಕಿಟ್ಬಿಡ ಫ್ರಿಜ್ ಒಳಗೆ. ಬೇಡ ಅಂದ್ರೆ ಇದನ್ನ ಕಡಾಯಿ ಇಡೋಣ ನಡೀತೈತಿ. ಕೊಲ್ಲ ಹಿಡ್ದಿ ಅಷ್ಟೇ ಇಲ್ಲ. ಈ ಸಂಜೆ ಮುಂದೆ ನಮ್ಮ ಇದಕ್ಕೆ ಫಾತ್ಯಾಂಗ್ ಕೊಡ್ಸೋಕೆ ಆಕತಿ, ನಮ್ಮ ರೋಜಾ ಬಿಡೋಕೆ ಆಕತಿ ಅದು. ಹೌದಲ್ಲ, ಇವತ್ತು ಗುರುವಾರ. ಅದಕ್ಕೆ ಮಾಡಿದೆ ನಾನು ಜಲ್ದಿ. ನಾನು ರೋಜಾ ಬಿಡೋದ್ರೊಳಗೆ ಇವತ್ತು ಜಲ್ದಿ ಫಾತ್ಯಾಂಗ್ ಕೊಡ್ಸೋಣ ಅಜ್ಮೀರ್ ಬಾಬಾರಿಗೆ. ಇದನ್ನ ತೊಗೊಂಡು ನಾವು ರೋಜಾ ಬಿಟ್ಬಿಡೋಣ ಅಂತ. ಆಯ್ತು. ಇವನ್ನ ಇರ್ತಲ್ರಿ ನಾನು ನೋಡು ಶಾಬುದಾನಿ ಹಾಕಿಲ್ಲಲ್ಲ, ಲಕ್ಷಣ ಇಲ್ಲ ನೋಡ. ಮಾತೊಳಗೆ ಶಾಬುದಾನಿ ಹಾಕಿ ಮತ್ತೆ ಮಿಕ್ಸ್ ಮಾಡ್ಬೇಕಲ್ಲ. ನಾನು ಸಾಬುದಾನ ಹಾಕಿಲ್ಲ, ಇದನ್ನ ಹಾಕಿಲ್ಲ ನಾನು. ಏನು ಹಾಕಿಲ್ಲ ಮತ್ತೆ? ಕಸ್ತೂರಿ ಹೌದು, ಹೇಳಲ್ಲ ಕಾಮ್ ಕಸ್ತೂರಿ ಬೀಜ. ನಾನು ಮಾತು ಹಂಗೆ ಎತ್ತಿಡಕೊಂಡ್ಬಿಟ್ಟೆ ನಾವು. ಅದನ್ನು ಹಾಕಿ ಪೂರ ಮಿಕ್ಸ್ ಮಾಡಿಬಿಡ. ಆ್ಯಕ್ಚುಲಿ ಈಗ ಬಂತಿದ್ದಕ್ಕೂ ಒಂದು ಏನಂತಾರ ಅದು ಟೇಸ್ಟ್. ಸಕ್ಕರೆ ಕಡಿಮೆ ಆಕತ್ತ ನಾ ಹಾಕಿದ್ದಾಗಲ್ಲ. ಇವನ್ನೆಲ್ಲ ಹಾಕಿನಲ್ಲ ಮತ್ತೆ ಸಕ್ಕರೆ ಕಡಿಮೆ ಆಕತ್ತೆ. ಸ್ವಲ್ಪ ನೋಡಿ ಹೆಂಗೆ ಮಾಡ್ತೀವಿ. ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ತಾನೆ ನೋಡಿ. ಅಲ್ಲ ಸಕ್ಕರೆ ಹಾಕಿದ್ರಾಗ ಹಾಕಿಟ್ರೆ ನಂಗೆ ಬಿಡೋದ. ಈಗ ಏನು ಸಕ್ಕರೆ ಹಾಕಿ ಸ್ವಲ್ಪ ಹೆಂಗೆ ಅಗಾಸಿಬಿಟ್ರೆ ಮತ್ತೆಲ್ಲ ಕರಗಿ ಬಿಡ್ತೈತಿ. ಸಕ್ಕರೆಯನ್ನು ಹಾಕಿಬಿಡ. ಮತ್ತೆ ಯಾಕೆ ಮನಸ್ಸಿಂದ ಮುಂದೆ ಮಾಡ್ತೀವಿ. ಸಪ್ಪ ಆಗ್ಬಾರ್ದು ಮಾಡಿದ್ದಕ್ಕೆ. ಹೌದು, ಸಪ್ಪ ಆಗಬಾರ್ದು. ಸ್ವೀಟ್ ಅಂದರೆ ಸ್ವೀಟ್ನಂಗೆ ಇರ್ಬೇಕು. ಅಂದ್ರೆ ಅತಿ ಸಕ್ಕರೆನೂ ಆಗಬಾರ್ದು, ಅತಿ ಕಡಿಮೆನೂ ಆಗಬಾರ್ದು. ಒಂದು ಲೆವೆಲ್ನಾಗ ಇರ್ಬೇಕಾದ್ರೆ ಜಾಸ್ತಿ ಆತಂದು ಸ್ವಲ್ಪ ಹಾಲಾಗಿ ಏನೋ ಮ್ಯಾನೇಜ್ ಮಾಡೋಕೆ ಬರ್ತೈತೆ. ಸಪ್ಪ ಆಗ್ಬಾರ್ದು. ಸಪ್ಪ ಆದದಕ್ಕೆ ಸ್ವೀಟ್ ಅನ್ನಂಗಿಲ್ಲಲ್ಲ. ಸ್ವೀಟ್ ಅಂದರೆ ಸ್ವೀಟ್ ನಂಗೆ ಇರ್ಬೇಕು. ಎಷ್ಟು ಹಾಕ್ತೀವಿ ಬಗ್ಸಿ? ಎಷ್ಟು ಹಾಕ್ತೀವಿ? ಏನು ಸ್ವಲ್ಪ ಹಾಕ್ತೇವೆ ನೋಡಿ. ಬಿಡ ಸಾಕು. ಮಸ್ತಿಗೆ ಗರ್ರ 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 ಗರ್ ಮಾಡಿಬಿಟ್ರೆ ಪೂರ ಅದನ್ನು ಕರಿಬಿಡ್ತೇವೆ. ಹೌದು. ಸಕ್ಕರೆ ಕರಗಬೇಕಂತ ಹೇಳಿದ್ರೆ ಅಗಾಡಿಸ್ಬೇಕು. ಇಲ್ಲಾಂದ್ರೆ ತೊಳಗೆ ಹೋಗೋದು ಹಾಕೊಂಡು ಬರ್ತೈತಿ ಗಟ್ಟಿಯಾಗಿ. ಏನಾಯ್ತು? ಸಾಕು ಸರಿ ಆಯ್ತು. ಏನು ಇಡೋದು? ಅಲ್ಲಿ ಹಿಡ್ದು ನೋಡು ಮತ್ತೆ ವಯಸ್ಸು ಹಾಕೈತಿ ನಾ. ಅದು ನೋಡಿ ಭಾಳ ಕೋಲ್ಡ್ ಆಕೈತಿ ನಾ. ಅದು ಇಲ್ಲ, ಅದು ಎಷ್ಟೈತೆ ನೋಡ್ತೀನಿ. ಪ್ರೆಜರ್ ಸ್ವಲ್ಪ ಕಡಿಮೆ ಇಟ್ಬಿಡ್ತೀನಿ. ಐತೆ ಆಗಲ್ಲ. ಹಂಗೆ ಮಾಡಿ.